ರೈಟ್, ಇವತ್ತು ನಮ್ಮ ಚಿತ್ರದುರ್ಗಕ್ಕೆ ಫುಲ್ ಟೀಮ್ ನಮ್ಮ ಚಿತ್ರದುರ್ಗಕ್ಕೆ ಬಂದಿದೆ. ಅವರ ಒಂದು ಟೀಮ್ ನ ಒಂದು ಫಿಲಂ ಬಗ್ಗೆ ಏನೇನ್ ಹೇಳ್ತಾರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಶಾರ್ಟ್ ಟೈಮ್ ಅಲ್ಲೇ ಬೇಗ ಮುಗಿಸ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಬ್ರೋ, ಹೇಗಿದ್ದೀರಾ? ಭರತ್ ಅಂತಂದು. ಎಸ್ ಸರ್, ಅಂದ್ರೆ ಫುಲ್ ಮೀಲ್ಸ್ ಈ ಫಸ್ಟ್ ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಮ್ಮ ಚಿತ್ರದುರ್ಗದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದ್ಭುತ ಜಾಗ, ಆಮೇಲೆ ತುಂಬಾ ಒಳ್ಳೆ ಜನ. ಅದ್ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಿಮ್ಮ ಡೈರೆಕ್ಟರ್ ಇದಾರಲ್ಲ, ನಮ್ಮ ಡೈರೆಕ್ಟರ್ ಅವರು ಊರಿನವರು. ಸೊ ಅವ್ರ ನಡತೆ, ಗುಣ ನಡತೆ ಎಲ್ಲ ನೋಡಿ ನನಗೆ ತಿಳುವಳಿಕೆ ಬಂತು, ಇಲ್ಲಿ ಜನ ಯಾವ ರೀತಿ ಇರ್ತಾರೆ. ತುಂಬಾ ಹಾರ್ಡ್ ವರ್ಕಿಂಗ್. ಸೊ ನಿಮ್ ಡೈರೆಕ್ಟರ್ ಕೂಡ ಹಾರ್ಡ್ ವರ್ಕಿಂಗ್, ತುಂಬಾ ಚೆನ್ನಾಗಿ ಸಿನಿಮಾಗೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಮೂಡ್ ಕೊಟ್ಟಿದ್ದಾರೆ. ಏನಾಯ್ತು ನಿಮ್ಗೆ ಟ್ರೈಲರ್? ಸರ್, ಟ್ರೈಲರ್ ನೋಡಿ ತುಂಬಾ ಇಷ್ಟ ಆಯ್ತು. ಫುಲ್ ನಾನು ಟ್ರೈಲರ್ ಏನ್ ರಿವ್ಯೂ ಕೊಡೋಣ ಅನ್ಕೊಂಡೆ. ಅಲ್ಲಿ ರಿವ್ಯೂ ಕೊಟ್ರೆ ಫಿಲಮ್ ಇಂದ ಏನು ಬರಲ್ಲ. ಆಲ್ಮೋಸ್ಟ್ ಅಲ್ಲಿ ನೋಡಿದೀನಿ ರಿವ್ಯೂ. ಅಂದ್ರೆ ಫೋಟೋಗ್ರಾಫರ್ ಆಗಿರ್ತಾರೆ, ಅದರಿಂದ ಒಂದು ಥೀಮ್ ಬರುತ್ತೆ. ಫುಲ್ ಆಲ್ಮೋಸ್ಟ್ ಒಂದಿಬ್ರು ಮೂವರು ಏನ್ ಮಾಡಿದಾರೆ, ಫುಲ್ ಸ್ಟೋರಿನೇ ಹೇಳ್ಬಿಟ್ಟಿದಾರೆ ಅಲ್ಲಿ ಒಂದು ರಿವ್ಯೂ ಒಳಗೆ. ಜನಗಳಿಗೆ ಏನ್ ಕೊಡಕ್ ಇಷ್ಟಪಡ್ತೀರಾ ಸರ್ ಆ ಫಿಲಂ ಮೂಲಕ ನಾನು ಕೇಳೋದಾದ್ರೆ? ಆ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಕಂಟೆಂಟ್ ಇದೆ. ಒಬ್ಬ ವ್ಯಕ್ತಿ ಒಂದು ಜೀವನದ ಪ್ರೊಫೆಷನಲ್ ಜರ್ನಿ, ಪರ್ಸನಲ್ ಜರ್ನಿಯಲ್ಲಿ ಯಾವ ರೀತಿ ಸ್ಟ್ರಗಲ್ಸ್ ನ ಫೇಸ್ ಮಾಡಿ ಆಚೆ ಬರ್ತಾನೆ, ಸಕ್ಸಸ್ ಯಾವ ರೀತಿ ಸಿಗುತ್ತೆ ಅನ್ನೋದು ಒಂದು ಗ್ರಾಫ್ ಇದೆ ಆ ಲಕ್ಕಿ ಫೋಟೋಗ್ರಾಫರ್ದು. ಸೊ ಐ ಥಿಂಕ್ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಒಂದ್ ವಿಭಾಗಕ್ಕಂತ ಅಲ್ಲ, ಎಲ್ಲಾ ವಿಭಾಗಕ್ಕೂ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಫಿಲಂ ಬಗ್ಗೆ? ಫುಲ್ ಮೀಲ್ಸ್ ಒಂಥರ ಒಂದು ವಿಭಿನ್ನವಾದಂತ ಸ್ಕ್ರಿಪ್ಟ್ ನನಗೆ. ಯಾಕಂದ್ರೆ ಯಾವಾಗ್ಲೂ ನಾನು ದಿಯಾ ನೋಡಿದ್ದಾರೆ, ಅಯ್ಯನ ಮನೆ, ಮತ್ತೆ ಸಾಕಷ್ಟು ಸಿನಿಮಾಗಳು, ಸನ್ ಆಫ್ ಮುತ್ತಣ್ಣ ಎಲ್ಲ ನೋಡ್ಬಿಟ್ಟು ಗರ್ಲ್ ನೆಕ್ಸ್ಟ್ ಡೋರ್ ತರದಿರಿದ್ದು. ಇವಾಗ ಫುಲ್ ಮೀಲ್ಸ್ ಅಲ್ಲಿ ಒಂಥರ ವಿಭಿನ್ನವಾದ ಪಾತ್ರ ಸಿಕ್ಕಿದೆ ನನಗೆ. ಒಂಥರ ಫ್ಲೋಟಿಶ್ ತರ ಮತ್ತೆ ಹುಡುಗರನ್ನ ಫ್ಲೋಟ್ ಮಾಡೋದು, ಈ ತರದೊಂದು ಪಾತ್ರ ಸಿಕ್ಕಿರೋದು ನಂಗೆ ತುಂಬಾ ಇಷ್ಟ ಆಗಿದೆ. ಆಸ್ ಅನ್ ಆಕ್ಟರ್ ನಾನ್ ಅಲ್ದಿರೋ ಪಾತ್ರನ ನಿರ್ವಹಿಸೋದು ತುಂಬಾ ಕಷ್ಟ. ಅಂಡ್ ಐ ಹೋಪ್ ಅದು ಚೆನ್ನಾಗಾಗಿ ಅಂಡ್ ಜನಕ್ಕೆಲ್ಲ ತುಂಬಾ ಫೀಲ್ ಆಗುತ್ತೆ, ಮತ್ತೆ ಅವರಿಗೆ ಕನೆಕ್ಟ್ ಮಾಡ್ಕೋತಾರೆ. 1 or 2 ಇನ್ಸಿಡೆಂಟ್ಸ್, ಸಾಕಷ್ಟು ಇನ್ಸಿಡೆಂಟ್ಸ್ ಇದೆ ಇಲ್ಲಿ, ಸೀನ್ಸ್ ಗಳಿದೆ ವೇರ್ ಜನ ಅದನ್ನ ರೀಕಲೆಕ್ಟ್ ಮಾಡ್ಕೋತಾರೆ ಅವ್ರ. ನನ್ ಪಾತ್ರ ಪ್ರೀತಿ ಅಂತ, ಮೇಕಪ್ ಆರ್ಟಿಸ್ಟ್. ಸೊ ಫೋಟೋಗ್ರಾಫರ್ ಮತ್ತೆ ಮೇಕಪ್ ಆರ್ಟಿಸ್ಟ್ ಯಾವಾಗ್ಲೂ ಕೊಲಾಬ್ರೇಷನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಇಲ್ಲಿ ಅವಳು ರಿಯಲ್ ಲೈಫ್ ಅಲ್ಲಿ ಒಂದು ಕೊಲಾಬ್ರೇಷನ್ ಮಾಡ್ಕೊಳ್ಳೋಣ ಅಂತಾನೆ ಇರ್ತಾಳೆ. ತುಂಬಾನೇ ಇಷ್ಟ ಪಡ್ತಿರ್ತಾಳೆ ಫೋಟೋಗ್ರಾಫರ್ ನ. ಅಂಡ್ ಒಂದು ಬ್ರೈಡ್ ಜೊತೆ ಒಂದು ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಸೊ ಅಲ್ಲಿ ನಡೆಯುವಂತ ಒಂದು ಕಥೆನೆ ನಮ್ಮ ಫುಲ್ ಮೀಲ್ಸ್. ಅಂಡ್ ಆಲ್ಸೋ ದಿನನಿತ್ಯದಲ್ಲಿ ನಾವ್ ಏನು ಒಂದು ಮನುಷ್ಯರಾಗಿ ಏನ್ ಫೀಲ್ ಮಾಡ್ತೀವಿ, ಒಂದು ಇಮೋಷನ್ಸ್ ಏನ್ ಫೀಲ್ ಮಾಡ್ತೀವಿ, ಅದೆಲ್ಲಾ ಭಾವನೆಗಳು ನಮ್ಮ ಫುಲ್ ಮೀಲ್ಸ್ ಸಿನಿಮಾದಲ್ಲಿ ಬಂದಿರುತ್ತೆ. ಸೊ ಥಿಯೇಟರ್ಗೆ ಹೋಗಿ ನೋಡಿ ಹೊರಗ್ ಬರುವಾಗ ಒಂದು ಸ್ಯಾಟಿಸ್ಫೈ ಆಗಿ ಒಂದು ಫೀಲ್ ಅಲ್ಲಿ ಬರ್ತಾರೆ ಅಂತ ನಾವು ನಂಬಿದೀವಿ. 21ಕ್ಕೆ ನೋಡ್ಬೇಕು. ಕೊನೆಯದಾಗಿ ನಿಮ್ಮ ಫಿಲಮ್ ಚೆನ್ನಾಗಿ ಮೂಡ್ ಬರ್ಲಿ. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀನಿ ಫಿಲಂ ಬಗ್ಗೆ? ನಮಸ್ಕಾರ, ನಾನು ನಿಮ್ಮ K16 ಸಾಂಗ್ ನ ನಿರ್ದೇಶಕ. ಆ ಸಾಂಗ್ ಮಾಡಿ ಒಂದಿಷ್ಟು ಕೆಲಸಗಳು ಮಾಡ್ಕೊಂತ ನಾನು ಇವತ್ತು ಒಂದು ಫ್ಯೂಚರ್ ಫಿಲಂ ಮಾಡ್ತಾ ಇದ್ದೀನಿ. ಅದಕ್ಕೆ ಸಪೋರ್ಟ್ ಆಗಿರೋ ನಮ್ಮ ಲಿಖಿತ್ ಶೆಟ್ಟಿ ಆಗಿರ್ಬೋದು. ನಮ್ಮ ಲಿಖಿತ್ ಶೆಟ್ಟಿ ಸರ್ ಅವರೇ ಪ್ರೊಡ್ಯೂಸರ್. ಒಬ್ಬ ಹೊಸಬುಂಗೆ ನನ್ನ ಚೊಚ್ಚಲ ಚಿತ್ರಕ್ಕೆ ಅವರು ಬಂಡವಾಳ ಹೂಡಿದ್ದಾರೆ, ಮತ್ತೆ ನಾಯಕ ನಟರಾಗಿದ್ದಾರೆ. ಆಮೇಲೆ ನಾಯಕಿಯರಾಗಿ ಖುಷಿ ರವಿ ಮತ್ತೆ ತೇಜಸ್ವಿನಿ ಶರ್ಮಾ ಅವರಿದ್ದಾರೆ. ಇದೊಂದು ಗ್ರೇಟ್ ಆಪರ್ಚುನಿಟಿ ನನಗೆ ಸಿಕ್ಕಿರೋದು. ಇದರಲ್ಲಿ ಫುಲ್ ಮೀಲ್ಸ್ ಅನ್ನೋದು ಪ್ಲಾಟರ್ ಆಫ್ ಎಮೋಷನ್ಸ್, ಎಲ್ಲ ತರದ ಎಮೋಷನ್ಸ್ ನ ಇದರಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಈ ಸಿನಿಮಾದಲ್ಲಿ ಒಂದು ಫೋಟೋಗ್ರಾಫರ್ ಮತ್ತೆ ಮೇಕಪ್ ಆರ್ಟಿಸ್ಟ್ ಮತ್ತೆ ಮದುವೆ ಹೆಣ್ಣಿನ ಕಥೆ ಆಗಿರುತ್ತೆ. ನೀವು ಟ್ರೈಲರ್ ನೋಡಿರೋದ್ರಿಂದ ನವೆಂಬರ್ 21ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಬಂದು ಸಪೋರ್ಟ್ ಮಾಡಿ. ಚಿತ್ರದುರ್ಗದಲ್ಲಿ ಸೊ ಇದೇ ನವೆಂಬರ್ 21 ಫುಲ್ ಮೀಲ್ಸ್ ಚಿತ್ರ ನಿಮ್ಮ ಚಿತ್ರಮಂದಿರಗಳಲ್ಲಿ ಇರುತ್ತೆ. ಇಲ್ಲಿ ಚಿತ್ರದುರ್ಗದಲ್ಲಿ ಪ್ರಸನ್ನ ಥಿಯೇಟರ್ ಬರ್ತಾ ಇದೆ. ಸೊ ಎಲ್ಲರೂ ಪ್ರಸನ್ನ ಥಿಯೇಟರ್ ನುಗ್ಗಿ ಸಿನಿಮಾ ನೋಡಿ.